ಬಂದಿದೆಯಲ್ಲ, ಸತ್ಯ ಹೇಳಿದಾರೆ. ಎಷ್ಟು ದಿವ್ಸ ಅಂತ ಸುಳ್ಳನ್ನ ಹೇಳಿ ಮರೆ ಮಾತಾಡ್ತಾರೆ. ಸತ್ಯ ಒಂದಿಲ್ಲ ಒಂದ್ ದಿವ್ಸ ಹೊರಬರಬೇಕು, ಯಾವ್ದಾದ್ರು ರೂಪದಲ್ಲಿ ಬರ್ತದೆ. ಮತ್ತೆ ಪರಮೇಶ್ವರನ ಬಾಯಲ್ಲಿ ಬಂದಾಗ ಅದು ಶಿವನ ಬಾಯಲ್ಲಿ ಬಂದಂಗೆ ಸತ್ಯ. ಸರ್, ಈಗ ಹಿಂದೆ ನಿಮ್ಮ ಸರ್ಕಾರಗಳಿದ್ದಾಗ ಇವರು ಶ್ವೇತಪತ್ರ ಹೊರಡಿಸಿ ಅಂತ ಡಿಮಾಂಡ್ ಮಾಡಿದ್ರು. ಆ ರೀತಿಯ ಆರ್ಥಿಕ ಸ್ಥಿತಿಗತಿಗಳ ಬಗ್ಗೆ ಶ್ವೇತಪತ್ರ ಹೊರಡಿಸಬೇಕು ಅನ್ನುವಂತ ಬೇಡಿಕೆ ಏನಾದರೂ ಬಿಜೆಪಿ ಇಡುತ್ತಾ? ಇವ್ರ ಹತ್ರ ಶ್ವೇತ ಪೇಪರ್ ಇಲ್ಲ, ಬ್ಲ್ಯಾಕ್ ಪೇಪರ್ ಇದೆ. ಆರ್ಥಿಕವಾಗಿ ಸಂಪೂರ್ಣವಾಗಿ ದಿವಾಳಿ ಆಗಿದೆ, ಬ್ಲ್ಯಾಕ್ ಆಗಿದೆ. ಅದು ನಿತ್ಯ ಜನ ಅನುಭವಿಸ್ತಾ ಇದ್ದಾರೆ. ಇದಕ್ಕಿಂತ ದೊಡ್ಡ ಶ್ವೇತ ಪೇಪರ್ ಬೇಕಾ? ಎಲ್ಲ ರೇಟ್ಗಳು ಹೆಚ್ಚಾಗಿದೆ, ಎಲ್ಲ ಟ್ಯಾಕ್ಸ್ಗಳು ಹೆಚ್ಚಾಗಿದೆ, ದಿನನಿತ್ಯ ಅನುಭವಿಸ್ತಾ ಇದ್ದಾರೆ. ಪ್ರತಿಯೊಂದು ಕುಟುಂಬ ಒಂದು ವರ್ಷಕ್ಕೆ 50,000 ರೂಪಾಯಿ ಹೆಚ್ಚಿಗೆ ಹೊರೆಯನ್ನು ಹೊಡ್ತಾ ಇದೆ. ಮತ್ತು ಪ್ರತಿಯೊಂದು ಕುಟುಂಬದ ಮೇಲೆ ಇವಾಗ 1 ಲಕ್ಷ ರೂಪಾಯಿ ಸಾಲವನ್ನು ಅಡಿಷನಲ್ ಆಗಿ ಒಂದು ಲಕ್ಷ ಪ್ರತಿಯೊಂದು ವ್ಯಕ್ತಿಯ ಮೇಲೆ ಮಾಡಿದ್ದಾರೆ. ಇದಕ್ಕಿಂತ ದೊಡ್ಡ ಶ್ವೇತಪತ್ರ ಬೇಕಂದ್ರೆ ವಸತಿ ಹಗರಣ ದೆಹಲಿಗೆ ಕರೆಸ್ಕೊಂಡು ಏನು ಹೇಳಿ ಇಲ್ಲ ಗೊತ್ತಿಲ್ಲ. ಆದರೆ ವಸತಿ ಹಗರಣ ಎಲ್ಲ ಸಾಮಾನ್ಯವಾಗಿದೆ. ಬಿ ಆರ್ ಪಾಟೀಲ್ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ ಬಿ ಆರ್ ಪಾಟೀಲ್ ಈಗೇನು ಹೇಳ್ತಾರೆ ನೋಡ್ಬೇಕು. ಯಾಕಂದರೆ ಲಾಸ್ಟ್ ಟೈಮ್ ಹೇಳಿದ್ರು, ಆಮೇಲೆ ಸುಮ್ಮನಾಗ್ಬಿಟ್ರು. ಈಗ ಮತ್ತೆ ಕರೆಸಿದ್ದಾರೆ, ಮತ್ತೆ ಸುಮ್ಮನಾಗ್ತಾರ. ಯೋಜನಾ ಆಯೋಗದ ಉಪಾಧ್ಯಕ್ಷರಾದರು. ಮತ್ತು ಈಗ ಏನಾದ್ರು ಗೌರ್ಮೆಂಟ್ ಎಕ್ಸ್ಪಾನ್ಷನ್ ಅವಕಾಶ ಕೊಡ್ತಾರೋ